ಹಿಂದೂಗಳಿಗೆ ಹೊಸ ವರ್ಷಾರಂಭ. ಪ್ರಕೃತಿಯು ತನ್ನ ಪೊರೆ ಕಳಚಿ ಹೊಸ ಉಡುಗೆ ತೊಡುವ ವಸಂತನ ಆಗಮನದ ಸಂಕೇತವೂ ಹೌದು. ಈ ಯುಗಾದಿಯ ದಿನ ಬೇವು ಬೆಲ್ಲ ಸವಿದು ಯುಗಾದಿ ಹಬ್ಬವನ್ನು ಆಚರಿಸೋದು ಸಾಮಾನ್ಯ. ಆದರೆ ಗುಡಿಬಂಡೆಯ ಪರಿಸರ ಪ್ರೇಮಿಗಳು ಮಾತ್ರ ಗಿಡ ನೆಟ್ಟು ನೀರು ಹಾಕುವ ಮೂಲಕ ಯುಗಾದಿಯನ್ನು ವಿಶೇಷವಾಗಿ ಆಚರಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗುಡಿಬಂಡೆ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಯುಗಾದಿ ಹಬ್ಬವನ್ನು ಹಿಂದೂಗಳು ಹೊಸ ವರ್ಷ ಎಂದು ಆಚರಿಸುತ್ತಾರೆ. ಇದನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಯುಗಾದಿ ಸಮಯದಲ್ಲಿ ಪ್ರಕೃತಿ ಹಸಿರಿನಿಂದ ಕಂಗೊಳಿಸಿ ತಾಜಾ ಹೂ ಬಿಡುತ್ತದೆ. ವಸಂತ ಕಾಲದ ಆಗಮನದೊಂದಿಗೆ ಪ್ರಕೃತಿಯಲ್ಲಿ ಎಲ್ಲವೂ ಸಂತೋಷದಿಂದ ತುಂಬಿರುತ್ತದೆ. ಯುಗಾದಿ 2 ಪದಗಳಿಂದ ಸಂಯೋಜನೆಯಾಗಿದೆ. ಯುಗ್ ಎಂದರೆ ಯುಗ ಮತ್ತು ಆದಿ ಎಂದರೆ ಆರಂಭ ಎಂದರ್ಥ ಎಂದರು. ಯುಗಾದಿ ದಿನ ಎಲ್ಲರೂ ಪೂಜೆ ಮಾಡಿ ಬೇವು ಬೆಲ್ಲ ಹಂಚುತ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನೂ ಅನುಭವಿಸಬೇಕು ಎಂದು ತಿಳಿಸಿದರು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲ ಕ್ಯಾಲೆಂಡರ್ನಲ್ಲಿ ಜನವರಿ 1ನೇ ದಿನ ಹೊಸ ವರ್ಷನ ಅಂತ ತಿಳ್ಕೊಂಡಿದ್ದೀವಿ. ಅದು ತಪ್ಪದು. ಹೊಸ ವರ್ಷ ಪ್ರಾರಂಭ ಆಗ್ತಕ್ಕಂಥದ್ದು ಇವತ್ತಿನ ದಿವಸ. ಯಾಕೆಂದರೆ ಹೊಸ ಚಿಗುರು ಬರ್ತದೆ, ಹೊಸ ಮನ್ವಂತರ ಪ್ರಾರಂಭ ಆಗ್ತದೆ, ಹೊಸ ಸಂವತ್ಸರ ಪ್ರಾರಂಭ ಆಗ್ತದೆ. ಈ ದಿನ ಇವತ್ತಿನ ದಿವಸ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅದನ್ನು ವರ್ಷ ಪೂರ್ತಿ ಅದು ಮುಂದುವರಿಸ್ಕೊಂಡು ಹೋಗುತ್ತೆ. ಅದಕ್ಕೇ ನಾವು ಬೇವು ಬೆಲ್ಲವನ್ನು ತಿಂತಕ್ಕಂಥದ್ದು. ಎಲ್ಲರ ಬಾಳಲ್ಲಿ ಕಹಿ ಅಂತಕ್ಕಂಥದ್ದು ಕಡಿಮೆ ಇರಲಿ, ಸಿಹಿ ಅಂತಕ್ಕಂಥದ್ದು ಜಾಸ್ತಿ ಇರಲಿ. ನಾವೆಲ್ಲರೂ ಸಹಿತ ಈ ಒಂದು ವರ್ಷವನ್ನು ವಿನೂತನವಾಗಿ ಜವಾಬ್ದಾರಿಯುತವಾಗಿ ಯಾವುದೇ ರೋಗ ರುಜಿನಗಳಿಗೆ ಅವಕಾಶವನ್ನು ಕೊಡದೆ ಶುಚಿತ್ವಕ್ಕೆ ನಮ್ಮ ಆರೋಗ್ಯವನ್ನು ನಮ್ಮ ಬಾಳನ್ನು ಸಮೃದ್ಧಿಪಡಿಸ್ಕೊಳ್ಬೇಕು. ಶ್ಲೋಕ ಇದೆ, ಏನಂತ ಹೇಳಿದ್ರೆ, ಶತಾಯುರ್ವಜ್ರ ದೇಹಾಯ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ದಳಂ ಭಕ್ಷಣಂ ಅಂತ. ಅಂದರೆ ನಾವು ಇವತ್ತಿನ ದಿವಸ ಬೇವು ಬೆಲ್ಲ ತಿಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ದೇಹವನ್ನು ವಜ್ರ ಮಾಡುತ್ತೆ ಅದು. ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಹಿಂದೂ ಚಂದ್ರಮಾನ ಪಂಚಾಂಗದ ಚೈತ್ರ ಮಾಸದ ಮೊದಲ ದಿನ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಯುಗಾದಿಯಂದು ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಿದ್ದಾರೆಂದು ದಕ್ಷಿಣ ಭಾರತದ ಜನರು ನಂಬುತ್ತಾರೆ ಎಂದರು. ಯುಗಾದಿ ಹಬ್ಬದಂದು ಜನರು ಅರಳೆಣ್ಣೆ ಸ್ನಾನ ಮಾಡುತ್ತಾರೆ. ಇದು ಮಂಗಳಕರವೆಂದು ನಂಬುತ್ತಾರೆ ಹಾಗೂ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯಲು ಮಂತ್ರ ಪಠಿಸುತ್ತಾರೆ. ಬೇವು ಬೆಲ್ಲ ಎಲ್ಲರಿಗೂ ಹಂಚಿ ತಾವು ತಿಂದು ಜೀವನದಲ್ಲಿ ಕಷ್ಟ ಅನುಭವಿಸಿ ಸುಖವಾಗಿ ಜೀವನ ನಡೆಸಬೇಕೆಂದು ನಂಬುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಂಎನ್ ರಾಜಣ್ಣ, ಅಂಬರೀಶ್, ಅಂಬಿಕಾ ಸುದರ್ಶನ್ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.